ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫಾರು ಯೂಟ್ಯೂಬ್ ಚಾನಲ್. ಗೆಳೆಯರೇ, ಇವತ್ತು ನಾನು ನಿಮಗೆ ಆಂಜನಾಪುರ 11th ಬ್ಲಾಕಲ್ಲಿರುವಂತಹ ತ್ರಿಪ್ಲೆಕ್ಸ್ ಮನೆಯನ್ನು ತೋರ್ಸೋಕೆ ಬಂದಿದ್ದೀನಿ. ಇದು 20/30 BDA ವೆಸ್ಟ್ ಫೇಸ್ ಗೇಟ್ ಆಗಿರುತ್ತೆ, ನಾರ್ತ್ ಫೇಸ್ ಮೇನ್ ಡೋರು ವಿತ್ ಲಿಫ್ಟ್ ಹೊಂದಿರುವಂತಹ ಮನೆ. ಟೋಟಲ್ ನಮಗೆ 4 ಬೆಡ್ರೂಮ್ ಹೊಂದಿರುತ್ತೆ. ಕ್ವಾಲಿಟಿ ಕಾಂಪ್ರಮೈಸ್ ಎಲ್ಲೂ ಆಗಿಲ್ಲ, ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನೀಟಾಗಿ ಕಟ್ಟಿ ಕೊಟ್ಟಿದ್ದಾರೆ. ಇದು ಫ್ರಂಟ್ ಎಲಿವೇಷನ್ನು, CNC ಕಟ್ಟಿಂಗ್ ಗೇಟು, ಅದಕ್ಕೆ ಫಂಡರ್ ಮ್ಯಾಕ್ಸ್ ಅಟ್ಯಾಚ್ ಆಗಿದೆ. 4 ಫೋಲ್ಡಬಲ್ ಸಿಗುತ್ತೆ. ಮನೆ ಹೆಸರು ಬರೋದಕ್ಕೆ ವಾಲ್ ಕ್ಲ್ಯಾಂಡಿಂಗ್ ಏನು ಗ್ರಾನೈಟ್ ನೋಡ್ತಾ ಇದ್ದೀರಾ. ಅದ್ರ ಮೇಲ್ಗಡೆ ನಿಮಗೆ ನ್ಯಾಚುರಲ್ ಸ್ಟೋನ್ ವಾಲ್ ಕ್ಲ್ಯಾಂಡಿಂಗ್ ಸಿಗುತ್ತೆ. ಅದ್ರ ಮೇಲ್ಗಡೆ ಏನಿದೆಯಲ್ಲ ಸ್ಟ್ರಕ್ಚರ್ ಪೇಂಟು. ಈ ಮನೆಯ ಮುಂಭಾಗ ಲಕ್ಷಣ. ರಸ್ತೆ ಬಗ್ಗೆ ಹೇಳಬೇಕನ್ನೋ ಹೋಗಿದ್ರೆ 30 ಅಡಿ ವೈಡ್ ರಸ್ತೆ, ಟಾರ್ ರೋಡು. ಹಾಗೆ ಸ್ವಲ್ಪ ಮುಂದಕ್ಕೆ ಹೋದರೆ ಪಾರ್ಕ್ ಸಿಗುತ್ತೆ. ಇಲ್ಲ ನಿಮಗೆ ಲ್ಯಾಂಡ್ ಮಾರ್ಕ್ ಬೇಕು ಅನ್ನಂದರೆ ಆರ್ಯಹಂಸ ಅಪಾರ್ಟ್ಮೆಂಟ್ ಹತ್ತಿರ ಬರುತ್ತೆ. ಇಲ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಆಗಲಿ, ಜುಬ್ಲಿ ಪಬ್ಲಿಕ್ ಸ್ಕೂಲ್ ಆಗಲಿ, ಪೂರ್ಣ ವಿಕಾಸ ಸ್ಕೂಲು ತುಂಬ ಹತ್ತಿರನೇ ಇದೆ. ಇದು ಹೊರಗಡೆ ಆಯ್ತಂದರೆ ಮನೆ ಒಳಗಡೆ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ. ಪಾರ್ಕಿಂಗ್ ಲೇಔಟ್ ನೋಡ್ತಾ ಇದ್ದೀರಾ. ಪಾರ್ಕಿಂಗಲ್ಲಿ ನೀವು ಸೆರಾಮಿಕ್ ಟೈಲ್ಸ್ 1x1 ಕಜಾರಿ ಅದು ನೋಡ್ತಿದ್ದೀರಾ. 2 ಕಾರ್ಗಳನ್ನ ಈಸಿಯಾಗಿ ಪಾರ್ಕ್ ಮಾಡ್ಕೋಬೋದು. ವಾಲ್ ಕ್ಲ್ಯಾಂಡಿಂಗ್ 2x4 ವೆಟ್ರಿಫೈಡ್ ಟೈಲ್ಸು 6 ಅಡಿವರೆಗೂ ವೈಡ್ ಆಗಿದೆ. ಆಮೇಲೆ ಚಾರ್ಜಿಂಗ್ ಸರ್ಕ್ಯೂಟ್ಗಳ ನಿಮಗೆ ಸಿಗುತ್ತೆ. ಅಲ್ಲಿ ನಿಮಗೆ ಲಿಫ್ಟ್ ಪ್ರಾವಿಷನ್ನು, ಪರ್ಮನೆಂಟ್ ಎಲೆಕ್ಟ್ರಿಕ್ ಮೀಟರ್ ಬರುತ್ತೆ. ಇದು ಬೋರ್ವೆಲ್ಲು, ಇಲ್ಲಿರೋದು ಸಂಪು. ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ, ವೆಂಟಿಲೇಷನ್ ಚೆನ್ನಾಗಿ ಬರುತ್ತೆ. CNC ಗೇಟು ನೋಡ್ತಾ ಇದ್ದೀರಾ ಒಳಗಡೆಯಿಂದ ಹೇಗೆ ಕಾಣಿಸುತ್ತೆ ಅಂತ. ನಿಮಗೆ ಅಲ್ಲಿ UPS ಪಾಯಿಂಟು ಮತ್ತು ಶೂ ರ್ಯಾಕ್ ಸಿಗುತ್ತೆ. ಗ್ಯಾಸ್ ಪ್ರಾವಿಷನ್ ಇಲ್ಲಿದೆ, ಅದೊಂದು ಹೇಳೋದು ಬಿಟ್ಟಿದೆ. ಇಲ್ಲಿ ಮೂಲೆಯಲ್ಲಿ ಗ್ಯಾಸ್ ಪ್ರಾವಿಷನ್ ಬರುತ್ತೆ. ಈ ಲಿಫ್ಟ್ ಆಪೋಸಿಟ್ ಏನಿದೆಯಲ್ಲ ಕಾಮನ್ ಟಾಯ್ಲೆಟ್ ಇಲ್ಲಿದೆ. ಮೇನ್ ಪ್ಲಸ್ ಪಾಯಿಂಟು ಲಿಫ್ಟೇ ಈ ಮನೆಗೆ. ಸ್ಟೇರ್ಕೇಸ್ ಬಗ್ಗೆ ಹೇಳಬೇಕು ಹಾಗಿದ್ರೆ 3 ಅಡಿ ವೈಡ್ ಆಗಿದೆ. 40 ಆ್ಯಂಟಿಸಿಲ್ ಗ್ರಾನೈಟ್ ಕೊಟ್ಟಿದ್ದಾರೆ. ಇದು 304 gauge SS ರೇಲಿಂಗ್ಸು. ಹಾಗೆ ಆಪೋಸಿಟ್ ವಾಲ್ ಕ್ಲೈಂಡಿಂಗು ವೆಟ್ರಿಫೈಡ್ ಟೈಲ್ಸ್ 2x4. ಹಾಗೆ UPVC ಸ್ಲೈಡಿಂಗ್ ವಿಂಡೋ ವಿತ್ ಮಸ್ಕಿಟೋ ಲೇಯರ್ ಇರುತ್ತೆ. ಮೇಲುಗಡೆಯಿಂದ ಕೆಳಗಡೆ ಪಾರ್ಕಿಂಗು. ನಿಮಗೆ ಲಿಫ್ಟ್ ಅಲ್ಲಿ ಸ್ಟಾರ್ಟ್ ಆದರೆ ಈ ಮನೆ ಹೊರಗಡೆ ಇಲ್ಲಿ ಬರುತ್ತೆ. 4 ಅಡಿ ವೈಡ್ ಆಗಿ ಇಲ್ಲಿ ಕೊಟ್ಟಿದ್ದೀವಿ. ಸೋಫಾ ಎಲ್ಲ ಈಸಿಯಾಗಿ ಕ್ಯಾರಿ ಮಾಡ್ಬೋದು. 2 ಕಡೆಯೂ ವೆಟ್ರಿಫೈಡ್ ಟೈಲ್ಸ್ ಇದೆ, ಮೇಂಟೆನೆನ್ಸ್ ಈಸಿ ಆಗುತ್ತೆ. ಲಿಫ್ಟು ಅಂಡರ್ ಪ್ರೋಗ್ರೆಸ್ಸಲ್ಲಿದೆ, ಫಿನಿಶ್ ಮಾಡಿ ಕೊಡ್ತಾರೆ. ನೋಡಿ, ಇದು ವೈಟು ಮತ್ತು ಸ್ವಲ್ಪ ಗೋಲ್ಡನ್ ಕಲರ್ ಇರುವಂತಹ ವೆಟ್ರಿಫೈಡ್ ಟೈಲ್ಸ್ ಚೆನ್ನಾಗಿದೆ. ಗೆಳೆಯರೆ, ಇದೊಂದು ಮೇನ್ ಡೋರು ನಮಗೆ ನಾರ್ತ್ ಫೇಸಲ್ಲಿ ಸಿಗುತ್ತೆ. ಟೀ ಕೋಟಲ್ಲಿ ಮಾಡಿದ್ದಾರೆ. ಇನ್ನೊಂದು ಕೊಟ್ಟು PU ಪಾಲಿಶ್ ಅಂತೀವಲ್ವ, ಅದು ಪೆಂಡಿಂಗ್ ಇದೆ, ಮಾಡಿಕೊಡ್ತಾರೆ. ಡೋರ್ ನೋಡಿ ಹೇಗಿದೆ ಫಿನಿಶಿಂಗು. ಸರಿನಾ? ಆಯಿತು. ಈಗ ಹಾಲನ್ನ ತೋರಿಸ್ತಾ ಇದ್ದೀನಿ. ಈ POP ಫಾಲ್ ಸೀಲಿಂಗು ತುಂಬ ಇಷ್ಟಪಡ್ತೀರ ಮನೆ ಒಳಗಡೆ ಬಂದರೆ ತೋರಿಸ್ಕೊಡ್ತೀನಿ. ನೋಡಿ, ಇದೊಂದು ಹಾಲು, ಇದೊಂದು TV ಯೂನಿಟ್ಟು. TV ಯೂನಿಟ್ ಹತ್ರ ನಿಂತ್ಕೊಂಡು ನಾನು ನಿಮಗೆ ಹಾಲನ್ನ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಫ್ಲೋರಿಂಗ್ ಗ್ರಾನೈಟು, ಬುಕ್ ಮ್ಯಾಚ್ ಪ್ಯಾಟರ್ನ್ ಅಂತ ಹೇಳ್ತೀವಿ. ನಿಮಗೆ ಯು ಶೇಪಲ್ಲಿ ಸೋಫಾನ ಇಟ್ಕೋಬೋದು, ಮಧ್ಯದಲ್ಲಿ ಟೀಪೈ ಇಟ್ಕೋಬೋದು, ಅಷ್ಟು ದೊಡ್ಡದಾಗಿ ಸೋಫಾ ಬಂದಿದೆ. ವೆಂಟಿಲೇಷನ್ಗೆ 5x6 ಇರುವಂತಹ ಬಿಗ್ ವಿಂಡೋ ಸಿಗುತ್ತೆ. ಹ್ಯಾವೆಲ್ಸ್ ಫ್ಯಾನು ಆ್ಯಂಡ್ POP ಫಾಲ್ ಸೀಲಿಂಗು. ಈ ಫಾಲ್ ಸೀಲಿಂಗ್ಗೆ ಈ ಮನೆಗೆ ಮೇನ್ ಹೈಲೈಟು. ತುಂಬ ಚೆನ್ನಾಗಿ ಬಂದಿದೆ. ಸರಿನಾ? ಸೋಫಾ ಹೇಗೆ ಹಾಕೊಳ್ಳೋದಂತ ತೋರಿಸ್ಕೊಟ್ಟೆ. ಮತ್ತು ನಾನು ಅಲ್ಲಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ವಿಂಡೋದಿಂದ. ಇದೊಂದು TV ಯೂನಿಟು, ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಆಗಿರುತ್ತೆ. ಡ್ರಾಯರ್ ಎಲ್ಲ ಇದೆ ಸ್ಟೋರೇಜ್ಗೋಸ್ಕರ. ಎಷ್ಟೇ ದೊಡ್ಡ TV ಇದ್ದರೂ ಕೂಡ ನೀವು ಅಲ್ಲಿ ಹ್ಯಾಂಗ್ ಮಾಡ್ಬೋದು. ರ್ಯಾಫ್ಟರ್ ಆಗಿದೆ. ಮೇನ್ ಡೋರು, ಅದ್ರ ಹಿಂದ್ಗಡೆಗೆ ಏನಿದೆಯಲ್ಲ ಯುಟಿಲಿಟಿ ಕಿಚನ್ನು ಪ್ರತಿಯೊಂದು ಸಿಗುತ್ತೆ. ಮತ್ತು ಈ ಕಡೆ ಸೈಡಿಂದ ತೋರಿಸ್ಬೇಕನ್ನೋ ಹಾಗಿದ್ರೆ ಸ್ಟೇರ್ಕೇಸ್ ಬೆಡ್ರೂಮ್ಗಳಿಗೆ ಹೋಗೋದಕ್ಕೆ. ಟೋಟಲ್ 4 ಬೆಡ್ರೂಮ್ಗಳು ಬರುತ್ತೆ. ಸರಿನಾ? ವೆಸ್ಟ್ ಫೇಸಲ್ಲಿ ನಿಮಗೆ 1 ಇಂಚ್ ಕೂಡ ಜಾಗ ವೇಸ್ಟ್ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೋದು. ನೋಡಿ, ಈಗ ಅಡುಗೆ ಮನೆ ತೋರಿಸ್ತಾ ಇದ್ದೀನಿ. ಇದೊಂದು ಅಡುಗೆ ಮನೆ. ನಿಮಗೆ ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಎಲ್ಲ ಅಕ್ರೋಲಿಕ್ ಲ್ಯಾಮಿನೇಷನ್ ಆಗಿರುತ್ತೆ. ಸಾಫ್ಟ್ ಕ್ಲೋಸ್ ಸ್ಟ್ಯಾಂಡಮ್ ಬಾಕ್ಸ್ಗಳು ಸಿಗುತ್ತೆ. ವಾಟರ್ ಪ್ಯೂರಿಫೈ ಅಲ್ಲಿ ಮೇಲ್ಗಡೆ ಸಿಗುತ್ತೆ. ಇಲ್ಲಿ ಚಿಮ್ನಿ, ಗ್ಯಾಸ್ನ ಇಟ್ಕೋಬೋದು. ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ನಿಮಗೆ ವೈಟ್ ಕಾಂಬಿನೇಷನ್ ಚೆನ್ನಾಗಿ ಬಂದಿದೆ, ಸೂಪರಾಗಿದೆ. ಫ್ರಿಜ್ ಪಾಯಿಂಟ್ ಎಲ್ಲ ಇದೆ ಇಲ್ಲಿ. ನೀವು ಫ್ರಿಜ್ ಬೇಕಾದರೆ ಇಲ್ಲಿ ಇಟ್ಕೋಬಹುದು. ಯುಟಿಲಿಟಿ ಇದೆ, ತೋರಿಸ್ಕೊಡ್ತೀನಿ. ಹಾಗೆ
ಇದು ಲಿಫ್ಟ್ ಅಲ್ವಾ, ಲಿಫ್ಟ್ ಬಂದಿರೋದ್ರಿಂದ ವಾಲ್ ಬರುತ್ತೆ, ಡೈನಿಂಗ್ ಹಾಲ್ ಸಿಗೋದಿಲ್ಲ. ಬಿಕಾಸ್ ಕಿಚನ್ ದೊಡ್ಡದಾಗಿ ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ಈ ಲಿಫ್ಟ್ ಹಿಂದ್ಗಡೆಗೆ ಇದೊಂದು ಪೂಜಾ ರೂಮ್ ಆಗಿರುತ್ತೆ. ಪಕ್ಕಾ ವಾಸ್ತು ಪ್ರಕಾರನೇ ಕಟ್ಟಿರುವಂಥದ್ದು. ತುಂಬ ಚೆನ್ನಾಗಿ ಬಂದಿದೆ. ಒಬ್ಬರು ಆರಾಮಾಗಿ ಕುತ್ಕೊಂಡು ಪೂಜೆನ ಮಾಡ್ಬೋದು, ಅಷ್ಟು ಸ್ಪೇಸ್ ಇದೆ. ಈ ಅಡುಗೆ ಮನೆಯಲ್ಲಿ ಯುಟಿಲಿಟಿ ಅಂದರೆ ನೀವು ಪಾತ್ರೆ ಎಲ್ಲ ಕಟ್ಕೋಬೋದು. ಇಲ್ಲೂ ಅಷ್ಟು ಜಾಗ ಇಲ್ಲೂ ಕೂಡ ಮಾಡಿಕೊಟ್ಟಿದ್ದಾರೆ ನೋಡಿ, ಸ್ಲ್ಯಾಬ್ ಎಲ್ಲ ಹಾಕಿದ್ದಾರೆ. ಹಾಗೆ ಈ ಡೋರ್ ಹಿಂದ್ಗಡೆಗೆ ವಾಲ್ ಮೌಂಟ್ ಕಮೋಡ್ ಸಿಗುವಂತಹ ಬಾತ್ರೂಮ್ ಟಾಯ್ಲೆಟ್ ಸಿಗುತ್ತೆ, ಕಾಮನ್ ಟಾಯ್ಲೆಟು. ಡೋರ್ಗಳೆಲ್ಲ ವಿನಿಯರು, ವಾಸ್ಗಳೆಲ್ಲ ಟೀ ಕುಡ್ಡು. ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸ್ ಇಲ್ಲ. ಓವರ್ ಜಾತ್ರೆ ಇಲ್ಲ, ಹೆವಿ ಸಿಕ್ಕಾಪಟ್ಟೆ ಡಿಸೆಂಟಾಗಿರುವಂತಹ ಮನೆ, ತುಂಬ ಚೆನ್ನಾಗಿದೆ. ಸರಿ, ಹಾಗಾದರೆ ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ. ಇದು ನೋಡಿ, ಡಿಜಿಟಲ್ ಲಾಕ್. ಇದು ಲಾಕ್ ತುಂಬ ಚೆನ್ನಾಗಿದೆ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಓಕೆ, ಗೋದ್ರೇಜಿಂದು. ಸರಿ, ಇದು 3 ಅಡಿ ವೈಡಾಗಿದೆ. ನಿಮಗೆ ಟೀ ಕುಡ್ ಪಿಲ್ಲರ್ ಸಿಗುತ್ತೆ. SS ರೈಲಿಂಗ್ಸು 304 ಗೇಜಿಂದು. ವೆಂಟಿಲೇಷನ್ಗೆ ಇಲ್ಲಿ UPVC ಸ್ಲೈಡಿಂಗ್ ವಿಂಡೋ ಕೊಟ್ಟಿದ್ದೀವಿ ವಿತ್ ಮಸ್ಕಿಟೋ ಲೇಯರು, ಆಪ್ಷನಬಲ್ಲು. ನ್ಯಾಚುರಲ್ ಲೈಟು ತುಂಬ ಚೆನ್ನಾಗಿ ಬರುತ್ತೆ ಮನೆಗೆ. ಮೇಲ್ಗಡೆಯಿಂದ ಕೆಳಗಡೆ ಈ ಥರ ಇದೆ. ಸರಿನಾ? ಲಿಫ್ಟು ಅಗೇನ್ ನಮಗೆ ಇಲ್ಲಿ ಹೊರಗಡೆ ಸಿಗುತ್ತೆ. 2 ಬೆಡ್ರೂಮ್ಗಳ ಹೊರಗಡೆ ಇರುತ್ತೆ. ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದೆ ಮತ್ತು ಚಿಲ್ಡ್ರನ್ ಬೆಡ್ರೂಮ್ ಇದೆ. 2 ಬೆಡ್ರೂಮು ಈ ವೆಸ್ಟ್ ಫೇಸಲ್ಲಿ ಸ್ಪೇಷಿಯಸ್ ಆಗಿ ಕಾಣಿಸುತ್ತೆ. ನಾನು ನಿಮಗೆ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ತೋರಿಸ್ಕೊಡ್ತೀನಿ. ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಕಿಂಗ್ ಸೈಜ್ ಕಾಟ್ ಕೊಟ್ಟಿಲ್ಲ. ನೀವು ಬೇಕಾದ್ರೆ ಕಾಟ್ನ ತೊಗೋಬೋದು ಅಥವಾ ನಾವೇ ಬೇಕು ಅಂದರೆ ಮಾಡಿಸ್ಕೊಡ್ತೀವಿ. ವೆಂಟಿಲೇಷನ್ಗೆ ಒಂದು ವಿಂಡೋ ಇದೆ. ಹಾಗೆ POP ಫಾಲ್ ಸೀಲಿಂಗು, ಫ್ಯಾನ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಟೋಟಲಿ ನಮಗೆ 4 ಬೆಡ್ರೂಮ್ಗಳು ಸಿಗುವಂಥದ್ದು. 3 ಡೋರ್ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಸಿಗುತ್ತೆ, ಬಟ್ಟೆ ಎಲ್ಲ ಇಟ್ಕೊಳ್ಳೋದಕ್ಕೆ. ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಇದೆ. ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಮತ್ತು ಬಾತ್ರೂಮು, ಎಲ್ಲ ಬಾತ್ರೂಮ್ಗಳಿಗೂ ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ವೆಂಟಿಲೇಷನ್ ಎಲ್ಲ ಇದೆ. ಸರಿನಾ? ಇದೊಂದು ಬೆಡ್ರೂಮ್ ಆಯಿತು. ಮತ್ತು ಈ ಲಿಫ್ಟ್ ಪಕ್ಕದಲ್ಲಿ ಸೆಕೆಂಡ್ ಬೆಡ್ರೂಮ್. ಯಾವುದೇ ಬೆಡ್ರೂಮ್ಗೂ ಕೊಟ್ಟಿಲ್ಲ, ಕೂತ್ಕೊಂಡು ಮಾತಾಡೋಣ, ಬೇಕು ಅಂದರೆ ಮಾಡಿಕೊಡೋಣ, ಯಾವ ಬೆಡ್ರೂಮ್ ಬೇಕು ಎಷ್ಟು ಬೇಕು ಅಂತ. ನೋಡಿ, POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟು ವಿತ್ ಫ್ಯಾನ್ ಇನ್ಸ್ಟಾಲ್ ಮಾಡಿದ್ದಾರೆ. ನಾವು ಇಲ್ಲೂ ಕೂಡ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು. ವೆಂಟಿಲೇಷನ್ಗೆ ಒಂದು ವಿಂಡೋ ಇದೆ. ಹಾಗೆ ಎಡಭಾಗದಲ್ಲಿ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಸಿಗುತ್ತೆ. ರೂಮು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಇದು ಕೂಡ ವೆರೈಟಿಯಾಗಿ ಬಂದಿದೆ. ಮತ್ತು ಇಲ್ಲಿ ಬಾತ್ರೂಮ್ ಬರುತ್ತೆ. 2x4 ಬೆಟರ್ ಫೆಟಲ್ ಟಾಪ್ ಟು ಬಾಟಮು, ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗು. ಸರಿನಾ? ಇದಿಷ್ಟು ಸೆಕೆಂಡ್ ಫ್ಲೋರಲ್ಲಿ 2ನೇ ಬೆಡ್ರೂಮ್ನ ಲುಕ್ ಆಗಿರುತ್ತೆ. ಡನ್. ನೆಕ್ಸ್ಟ್ ಫ್ಲೋರ್ ಮೂವ್ ಆಗ್ತಾ ಇದ್ದೀನಿ. ನಿಮಗೆ ಸ್ಟೇರ್ಕೇಸ್ ಲೈಟಿಂಗ್ ಎಲ್ಲ ಸಿಗುತ್ತೆ. 3 ಅಡಿ ವೈಡ್ ಸ್ಟೇರ್ಕೇಸು, SS ರೈಲಿಂಗ್ಸು. ಇಲ್ಲೂ ಕೂಡ ವೆಂಟಿಲೇಷನ್ಗೆ ಒಂದು UPVC ವಿಂಡೋ ವಿತ್ ಮಸ್ಕಿಟೋ ಲೇಯರ್ ಇರುತ್ತೆ. ಥರ್ಡ್ ಫ್ಲೋರಲ್ಲಿದ್ದೀನಿ. ಸೇಮ್ ಕೆಳಗಡೆ ಏನು ಇರ್ತಲ್ಲ ಅದೇ ಥರ ಲಿಫ್ಟು ಪ್ರಾವಿಷನ್ ಇಲ್ಲಿ ಸಿಗುತ್ತೆ. ಇದು ಗೆಸ್ಟ್ ರೂಮು ಅಥವಾ ಮಲ್ಟಿಪರ್ಪಸ್ ರೂಮ್ ಹತ್ರ ಮಾಡ್ಕೋಬೋದು. ಇದು ಮಾಸ್ಟರ್ ಬೆಡ್ರೂಮ್ ಸೆಕೆಂಡು. ಇದು ತೋರಿಸ್ಬಿಡ್ತೀನಿ. ಇದು 3ನೇ ಬೆಡ್ರೂಮ್ ಟೋಟಲಿ. ಆಪೋಸಿಟ್ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು. ಕೆಳಗಡೆ ನೋಡಿದಾರಲ್ಲ ಅದೇ ಥರ ಬರುತ್ತೆ. ಕಿಂಗ್ ಸೈಜ್ ಕಾಟು, ಒಂದು ಬಿಗ್ ವಿಂಡೋ, POP ಫಾಲ್ ಸೀಲಿಂಗು. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಸಿಗುತ್ತೆ. ಓವರ್ ಹೆಡ್ ವಾರ್ಡ್ರೋಬರು, ಪ್ರೊಫೈಲ್ ಲೈಟು, POP ಫಾಲ್ ಸೀಲಿಂಗು, ಒಂದು ಫ್ಯಾನು, ಡ್ರೆಸ್ಸಿಂಗ್ ಯೂನಿಟು, ಪಕ್ಕದಲ್ಲಿ ಬಾತ್ರೂಮು. ನೋಡಿದಿರಲ್ಲ? ಡೌಟೇ ಇಲ್ಲ, ಚೆನ್ನಾಗಿ ಬಂದಿದೆ. 3ನೇ ಬೆಡ್ರೂಮ್ ಆಯಿತು. ಈಗ ಹಾಗೆ ಲಿಫ್ಟ್ ಪಕ್ಕದಲ್ಲಿರುವ 4ನೇ ಬೆಡ್ರೂಮ್ ಕೂಡ ತೋರಿಸ್ಕೊಟ್ಬಿಡ್ತೀನಿ. ಯಾರೋ POP ವರ್ಕ್ ಮಾಡಿರೋನು ಈ ಮನೆಗೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ. ನನಗೆ ಈ ಮನೆ POP ವರ್ಕ್ ತುಂಬ ಇಷ್ಟ ಆಯಿತು. ಬಿಗ್ ವಿಂಡೋ ಇದೆ, ಇನ್ನೂ ಪಾಲಿಶ್ ಎಲ್ಲ ಇದೆ ಅಲ್ವಾ, ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ.
ಎಲ್ಲೂ ಜಾಸ್ತಿ ಓವರ್ ಅಂತಲೇ ಅನಿಸಲ್ಲ ಮನೆಗೆ. ಚೆನ್ನಾಗಿದೆ. ಸರಿ, ಹಾಗಾದರೆ ಟೋಟಲ್ ನಾನು ನಿಮಗೆ 4 ಬೆಡ್ರೂಮ್ಗಳನ್ನು ತೋರಿಸ್ಕೊಟ್ಟಿದ್ದೀನಿ. ಟಾಪ್ ಫ್ಲೋರಲ್ಲಿ ಕರ್ಕೊಂಡಿರ್ತೀನಿ. ಲಿಫ್ಟ್ ನಮಗೆ ಎಲ್ಲಿಗೆ ಎಂಡ್ ಆಗುತ್ತೆ. ಆಪೋಸಿಟ್ಟು ಸೇಮ್ ನಿಮಗೆ ವೆಂಟಿಲೇಷನ್ಗೆ ವಿಂಡೋ ಇದೆ. ಸ್ಕೈ ಲೈಟು, ನ್ಯಾಚುರಲ್ಲು ಲೈಟಿಂಗ್ ಒಳಗಡೆ ತುಂಬ ಚೆನ್ನಾಗಿ ಬರುತ್ತೆ. SS ರೈಲಿಂಗ್ಸ್ ಇಲ್ಲಿ ಎಂಡ್ ಆಗುತ್ತೆ ನೋಡಿ. ಇಲ್ಲಿ 2 ಡೋರ್ ಕೊಟ್ಟಿದ್ದಾರೆ. ಒಂದು ಟೀಕುಡ್ ಡೋರು, ವಿನಿಯರ್ ಲ್ಯಾಮಿನೇಷನ್ದು. ಸೇಫ್ಟಿಗೆ ಮತ್ತು MS ಡೋರ್ ಕೊಟ್ಟಿದ್ದಾರೆ. ಹೆವಿ ಗೇಜ್ ಆಗಿದೆ ಡೋಟ ಎಲ್ಲ. ಬಟ್ಟೆ ಒಣಗಾಕೋದಕ್ಕೆ ಕಮ್ಮಿ ನೋಡ್ತಾ ಇದ್ದೀರಾ. ಹ್ಯಾಂಡ್ ವಾಶ್ ಏರಿಯಾ, ಲಿಫ್ಟ್ ಮೇಂಟೆನೆನ್ಸ್ ರೂಮು, ವಾಷಿಂಗ್ ಮಿಷಿನ್ ಇದೆ. ಲ್ಯಾಡರ್ ಮೇಲ್ಗಡೆ ಹೋಗೋದಕ್ಕೆ ನೋಡಿ. ಇದೇ ಫಸ್ಟ್ ಮನೇಲಿ ನಾನು ನೋಡ್ತಾ ಇರೋದು. ಒಂದು ಸ್ಟ್ಯಾಂಡ್ ಹಾಕಿ ನಿಮಗೆ ಸಿಂಟ್ಯಾಕ್ಸ್ನ ಮೇಲೆ ಇಟ್ಕೊಟ್ಟಿದ್ದಾರೆ. ಮತ್ತು ಸುತ್ತ MS ರೈಲಿಂಗ್ಸ್ ಮಾಡಿದ್ದಾರೆ. ಅಲ್ಲೂ ಕೂಡ ಮೇಲ್ಗಡೆ ಹೋಗ್ಬೋದು. ಹೋಗಿ ಕೂಡ ತೋರಿಸ್ಕೊಡ್ತೀನಿ. ಇಲ್ಲಿ ನೀವು ಪವರ್ ಜೆಟ್ಟೆಲ್ಲ ಹಾಕ್ಸೋದಕ್ಕೆ ಆಪ್ಷನ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಚಿಕ್ಕ ಪಾಯಿಂಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ವಾಷಿಂಗ್ ಮಿಷಿನ್ಗೆ ಇನ್ಲೆಟ್ ಔಟ್ಲೆಟು ಪ್ಲಗ್ ಪಾಯಿಂಟ್ ಇದೆ. 3 ಸರ್ಕ್ಯೂಟ್ಗಳು ಕೊಟ್ಟಿದ್ದಾರೆ. ಇಲ್ಲೊಂದಿದೆ. ಒಂದೊಂದು ಕೊಡಲ್ಲ ಒಬ್ಬೊಬ್ಬರು, ಬಟ್ ವರ್ತ್. ಕಾಟ್ ಒಂದಿಲ್ಲ ಅನ್ನೋದು ಬಿಟ್ಟರೆ ಈ ಮನೆಗೆ ನನ್ನ ಕಡೆಯಿಂದ ಪಕ್ಕ ಡನ್ ಮನೆ. ಅಷ್ಟು ಚೆನ್ನಾಗಿದೆ. ಯಾರು MS ರೈಲಿಂಗ್ಸ್ ಮಾಡಿಕೊಡ್ತಾರೆ ಗುರು. ಆಪೋಸಿಟ್ ಮನೆಯೂ ಅವರೇ ಮಾಡ್ತಾರೆ. ಇದು ಕೂಡ ಅದಕ್ಕೆಲ್ಲಿದೆ. ಅದು ಬಿಟ್ಟರೆ ನೀವು ಎಷ್ಟು ಮನೆಯೇ ನೋಡಿ, ಯಾವುದು MS ರೈಲಿಂಗ್ಸ್ ಇರೋದಿಲ್ಲ. ಸುತ್ತ ಮಾಡಿಕೊಟ್ಟಿದ್ದಾರೆ, ಸುಮ್ಮನೆ ಅಲ್ಲ ಇದು. ಕೊನೆಯದಾಗಿ 4 ಮಾತು ಹೇಳ್ತೀನಿ ಈ ಮನೆ ಬಗ್ಗೆ. ಇದೇ ಆರ್ಯಾಮ್ಸ್ ಅಪಾರ್ಟ್ಮೆಂಟು, ಪಕ್ಕದಲ್ಲಿ ಬರುತ್ತೆ. ಅಂಜನಾಪುರ 11th ಬ್ಲಾಕು. ಇದು 20/30 BDA, ವೆಸ್ಟ್ ಗೇಟು, ನಾರ್ತ್ ಮೇನ್ ಡೋರು. ಪ್ರೈಸ್ ಬಂದು 2,05,00,000 ಕೇಳ್ತಿದ್ದಾರೆ. ನೆಗೋಷಿಯಬಲ್ ಇದೆ. ಹೋಟ್ಲಾಗಲಿ, ಸ್ಕೂಲ್ಗಳಾಗಲಿ, ಹಾಸ್ಪಿಟ್ಲ್ಗಳಾಗಲಿ ತುಂಬ ಹತ್ರನಿದೆ ಮನೆಗೆ. ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಡ್ಬಂದು ಮನೇನ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರು ತೊಗೊತೀನಿ ಅಂತಾರೋ ಮನೆಗಳನ್ನ ಅವ್ರಿಗೆ ಶೇರ್ ಮಾಡಿ. ಸಿಗೋಣ. ಥ್ಯಾಂಕ್ ಯು.